ನಮಸ್ಕಾರ ಸ್ನೇಹಿತರೆ, ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೊತೆಗೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಒಂದು ಸುಂದರವಾದ ಪಕ್ಷಿ ಮರಿ ಹಾಕಿದೆ. ಅಂದರೆ ಮೊಟ್ಟೆ ಇತ್ತು, ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರ. ಮರಿ ಹಾಕಿದೆ, ಆದರೆ ಪಾಪ ಮರಿನ ಮುಟ್ಟಿದ್ರೆ ಇದಕ್ಕೆ ಸೇರಿಸಲ್ಲ. ದೂರದಿಂದ ನಮ್ಮ ವೀಕ್ಷಕರು ನೋಡಲಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ. ನೋಡೋದು ಒಂಥರ ತುಂಬ ಚೆನ್ನಾಗಿದೆ, ಮುದ್ದಾಗಿತ್ತು. ಅದಮ್ಮ ನೋಡಿ ಅಲ್ಲಿ ಕಾವಲು ಕಾಯ್ತಾ ಇದೆ, ಅದು ಏನು ಮಾಡಿಬಿಡ್ತೀವಿ ಅಂದ್ಬಿಟ್ಟು. ಆದರೆ ನಾವು ಖಂಡಿತ ಮುಟ್ಟಿಲ್ಲ ಸ್ನೇಹಿತರೆ. ಯಾವುದೇ ಪಕ್ಷಿಗಳನ್ನಾಗಲಿ ಮುಟ್ಟಕ್ಕೆ ಹೋಗಬಾರ್ದು. ಅದಾದ ನಂತರ ಅದು ಗೂಡು ಹೇಗೆ ಮಾಡಿದೆ ಅಂದರೆ, ಆ ಮನೆ ನೋಡಿ, ಅದು ಮೊಬೈಲ್ನ ಏನೋ ಹತ್ತಿರ ಹೋದಾಗ ಏನೋ ಕೊಡ್ತಾರೇನೋ ಅನ್ನೋದು, ಇಲ್ಲ ತನ್ನಮ್ಮ ಬಂದರು ಅಂತನೋ ಏನೋ ಒಂದು ಇದರಿಂದ ಹತ್ತಿರ ಬರ್ತಾಯಿತ್ತು. ಅಯ್ಯೋ ಎಲ್ಲಿ ಮುಡಿಸ್ಕೊಂಬಿಡ್ತೇನೋ ದೂರ ದೂರ ತೆಕ್ಕೊಂಡೆ ಸ್ನೇಹಿತರೆ. ಈ ಪಕ್ಷಿಗಳ್ದು ಒಂದು ರೀತಿ ಖುಷಿ. ಆದರೆ ನನ್ನ ಗಾರ್ಡನ್ನಲ್ಲಿ ಇದು ಒಂದು ಇದೆಯಲ್ಲ, ಹೊಸ ಅತಿಥಿ ಅನ್ನೋದು ಒಂದು ಖುಷಿ. ನೋಡಿ ಬಸ್ಲೆ ಎಷ್ಟು ಅಗಲವಾಗಿ ಬಂದಿದೆ ಗೊತ್ತಾ ಸ್ನೇಹಿತರೆ. ಎಲೆ ನನ್ನ ಅಂಗೈ ಅಗಲಕ್ಕಿಂತ ದೊಡ್ಡದಾಗಿದೆ, ಇನ್ನೂ ದೊಡ್ಡದಾಗುತ್ತೆ. ಸಾಕಷ್ಟು ಅಲ್ಲಲ್ಲಿ ಬೀಜ ನಾನೇನು ಹಾಕಿದ್ದಲ್ಲ, ಬೀಜ ಉದುರಿ ಈ ರೀತಿ ಅದೇ ಬಂದ್ಬಿಡುತ್ತೆ. ಈ ಸೊಪ್ಪಿಂದೆಲ್ಲ ಸಾಮಾನ್ಯವಾಗಿ ನಾವು ಬೀಜ ಹಾಕೋ ಅವಶ್ಯಕತೆಯೇ ಇರಲ್ಲ ಸ್ನೇಹಿತರೆ, ತಾನಷ್ಟಕ್ಕೆ ತಾನೇ ಬರುತ್ತೆ. ಎಷ್ಟು ಅಗಲ ಇದೆ ನೋಡಿ, ನನ್ನ ಅಗಲ ಫುಲ್ಲು ಕೈನ ಈಗಿಟ್ರೂ ಇನ್ನೂ ದೊಡ್ಡದಾಗಿದೆ. ತುಂಬ ಮುದ್ದಾಗಿ ಕ್ಯೂಟಾಗಿ ಕ್ಲೀನಾಗಿದೆ ಸ್ನೇಹಿತರೆ. ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಏನೇ ಆಗಲಿ ಟೈಮ್ ಪಾಸಿಗೆ ಅಂತ ಮಾಡ್ತೀವಿ, ಅದು ನೋಡಿದ್ರೆ ನಮಗೆ ತುಂಬ ಖುಷಿ ಕೊಡೋ ಹಾಗೆ ಬೆಳೆಯುತ್ತಲ್ಲ, ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ. ನನಗೆ ಅಷ್ಟು ಖುಷಿ ಆಗಿಬಿಡುತ್ತೆ. ಮತ್ತು ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರೋದ್ರಿಂದ ಆವಾಗವಾಗ ನಾವು ಕಿತ್ತು, ಅದು ಫ್ರೆಶ್ ಆಗಿರೋದನ್ನ ಕಿತ್ತು ಸಾಂಬಾರು ಮಾಡೋದಿದೆಯಲ್ಲ, ಆ ಮಜಾನೇ ಬೇರೆ ಸ್ನೇಹಿತರೆ, ಎರಡು ಮಾತೇ ಇಲ್ಲ. ಆದರೆ ಎಷ್ಟು ಅಗಲವಾಗಿ ಬಂದಿದೆ ಅಂದರೆ, ತಾನಷ್ಟಕ್ಕೆ ತಾನೇ ಬೀಜ ಬಿದ್ದು ಇಷ್ಟು ದೊಡ್ಡದಾಗಿ ಬಂದಿದೆ. ನನ್ನ ಪಾಟಲ್ಲಿ ಸಾಮಾನ್ಯವಾಗಿ ನೆಲನಲ್ಲಿ ಆಗಲಿ, ಬಸಳೆ ಆಗಲಿ, ದಂಟಿನ ಸೊಪ್ಪಾಗಲಿ, ಸಬ್ಬಕ್ಕಿ ಸೊಪ್ಪು ಯಾವಾಗಲೂ ಹಾಕಿರೋದನ್ನ ಆವಾಗವಾಗ ಕಿತ್ತು ತಿನ್ನೋಂಗೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಅವಾಗವಾಗ ಅನ್ನೋಕ್ಕಿಂತ ಸಿಗ್ತಾನೇ ಇರುತ್ತೆ ಅಂತ ಹೇಳಬಹುದು. ಅದಾದ ನಂತರ ಆಗ್ಲಿಕಾಯಿ ನೋಡಿ ಎಷ್ಟು ಹಣ್ಣಾಗ್ಬಿಟ್ಟಿದೆ. ಕೀಳೋಣ ಅಂದ್ಕೊಂಡಿದ್ದೆ, ಸ್ವಲ್ಪ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಹಣ್ಣಾಗ್ಬಿಟ್ಟಿದೆ. ಹಣ್ಣಾಗಿದ್ರೂ ಚಿಂತೆ ಇಲ್ಲ, ನನಗೆ ನೆಕ್ಸ್ಟು ಬೀಜ ಆಯಿತು. ಇದು ಮತ್ತೊಂದು ಅಷ್ಟು ಗಿಡಗಳನ್ನ ಮಾಡ್ಕೊಳ್ಳೋಕ್ಕೆ, ಅಂದರೆ ಬಳ್ಳಿ ಮಾಡ್ಕೊಳ್ಳೋಕ್ಕೆ ನನಗೆ ಸುಲಭ ಆಯಿತು. ನೋಡಿ ಎಷ್ಟು ಮುದ್ದಾಗಿ ಇದೆ, ಬೀಜ ನೋಡಿ ಎಷ್ಟು ಕೆಂಪಾಗಿದೆ. ಒಂದು ರೀತಿ ಖುಷಿ ಆಯಿತು. ಹಣ್ಣಾಗಿದೆ ಅಂತ ಅಂದ್ಕೊಳ್ಬಹುದು, ಬಟ್ ನನಗೆ ಮೊದಲನೇ ಕಾಯಿ ಸಾಮಾನ್ಯವಾಗಿ ಬೀಜ ಆಗಿಬಿಟ್ರೆ ನನಗೆ ಖುಷಿ ಆಗಿಬಿಡುತ್ತೆ. ಆನಂತರ ಎಷ್ಟೇ ಕಾಯಿ ಬಿಟ್ರೂ ನಾನು ಬಳಸ್ಕೊಳ್ಬಹುದು. ಮೊದಲು ನನಗೆ ಬೀಜ ಬೇಕು ಅಂದ್ಕೊಂಡು ಅದು ಅರ್ಧ ಇತ್ತು ಮನಸ್ಸಲ್ಲಿ. ಸರಿ ಆಯಿತು ಅದು ಇನ್ನೇನು ಅಂದ್ಬಿಟ್ಟು. ಶಂಖಪುಷ್ಪ ನೋಡಿ ಸ್ವಲ್ಪ ಹಳೆ ಗಿಡ ಆಗಿರೋದ್ರಿಂದ ಸ್ವಲ್ಪ ಕಲರ್ ಲೈಟಾಗಿ ಆಗಿಬಿಟ್ಟಿದೆ. ಇವಾಗ ಹೂವು ಎಲ್ಲ ಕೀಳೋಣ ಬನ್ನಿ. ಹೂವು ಕೀಳೋಕ್ಕೆ ಹೋದರೆ ಈ ಮರ ಫುಲ್ಲು ತುಂಬಿಬಿಡುತ್ತೆ ಸ್ನೇಹಿತರೆ. ಆಮೇಲೆ ನಾನು ಸ್ವಲ್ಪ ಮೊಗ್ಗೆ ಕಿತ್ಕೊಂಡೆ, ಯಾಕಂದರೆ ಹರಡಿರೋದಾದರೆ ದೇವ್ರಿಗೆ ಹಾಗೆ ಮುಡಿಸ್ತೀನಿ, ಮೊಗ್ಗಾದರೆ ನಮಗೆ ಮುಟ್ಕೊಳ್ಳೋಕ್ಕೆ ನಾಳೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮೊಗ್ಗೆ ಕಿತ್ಕೊಂಡಿದ್ದೆ. ಮತ್ತು ಕನಕಾಂಬರ, ಬಿಳಿ ದಾಸವಾಳ ನೋಡಿ ಇಷ್ಟು ಮಟ್ಟಿಗೆ ನನ್ನ ಟೆರೆಸ್ ಗಾರ್ಡನ್ ಹೂವು ಆಗಿದೆ. ಇನ್ನೂ ಅಲ್ಲಲ್ಲಿದೆ, ಕಿತ್ಕೊಂಡು ಬರೋಣ. ಈ ರೋಸ್ ನೋಡಿ ತುಂಬ ಬೇಗ ಹರಡ್ಬಿಡುತ್ತೆ ಸ್ನೇಹಿತರೆ. ಒಂದೇ ದಿನ ಹೋಗು ಇಲ್ಲ ಸ್ನೇಹಿತರೆ. ಮಗ್ಗು ನೋಡ್ತಾ ಮತ್ತು ದಾಳಿಂಬರೆ ಮಗ್ಗಾಗಿದೆ. ಇಲ್ಲೊಂದು ಗಿಡದಲ್ಲಿ ಬಿಳಿ ದಾಸವಾಳ ಇದೆ, ಒಂದು 6-7 ಕಡೆ ಬಿಳಿ ದಾಸವಾಳನೇ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಅದು ಮತ್ತು ಕೂದಲಿಗೆಲ್ಲ ಹಾಕೋದ್ರಿಂದ ಅವಶ್ಯಕತೆ ಇದೆ ಅಂದ್ಬಿಟ್ಟು ಅದನ್ನು ಸಾರಿ ನಾನು ಬೆಳೆಸ್ತಾ ಇದ್ದೀನಿ. 6-8 ಪಾಟೆ ಆಗೋಗ್ಬಿಟ್ಟಿದೆ ಅಂತಲೇ ಹೇಳಬಹುದು. ಕನಕಾಂಬರ ತುಂಬ ಮಗ್ಗಾಗಿದೆ. ಕನಕಾಂಬರನೂ ಒಳ್ಳೆ ಹೂವು ಕೊಡೋಕ್ಕೆ ರೆಡಿಯಾಗಿದೆ, ತುಂಬ ಮಗ್ಗಾಗಿದೆ. ಅದು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದ ಕಾರಣ ಸ್ವಲ್ಪ ಬೇರೆ ಗಿಡಗಳೆಲ್ಲ ಬಂದಿರೋದ್ರಿಂದ, ಅಂದರೆ ಅದನ್ನು ಸೊಪ್ಪೆ ಸ್ನೇಹಿತರೆ, ಹೊನಗೊನೆ ಸೊಪ್ಪು. ಹಾಗಾಗಿ ಸ್ವಲ್ಪ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿರಿ ಎಷ್ಟು ಒಣಗೊನೆ ಬಂದ್ಬಿಟ್ಟಿದೆ.
ಗಿಡಕ್ಕೆ ಹಾನಿ ಆಗುತ್ತೆ. ಆ ಸೊಪ್ಪನ್ನ ಕಿತ್ತು ಒಂದ್ಸಲಿ ಸಾಂಬಾರು ಮಾಡಬೇಕು. ಇವಾಗ ಈ ಬಸಳೆ ಕೀಳ ಒಣಗೊನೆ ಸೊಪ್ಪು ಕೀಳ ಅನ್ನೋಂಗೆ ಆಗಿದೆ. ಇದು ಕಾಕಡೆಗೆ ಮತ್ತು ಮಲ್ಲಿಗೆಗೆ ಸ್ವಲ್ಪ ಹೇಟ್ ಬೀಳುತ್ತೆ. ಸುಮ್ಮನೆ ಇದನ್ನು ಚೆಲ್ಲೋಗ್ಬಿಟ್ಟಿತ್ತು ಅಂತ ಹೇಳಿ ಕೊತ್ತಂಬರಿ ಕಾಳು ಧನಿಯಾನ ಹಾಕಿದ್ದೆ ಸ್ನೇಹಿತರೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಏನು ಘಮಗುಟ್ಟುತ್ತೆ ಗೊತ್ತಾ. ಅದು ಬಿಲ್ಪತ್ರೆ ಗಿಡ ಇದೆ, ಅದು ಸುತ್ತಲೂ ಅದೊಂದು ಖಾಲಿ ಇದೆ ಅಂತೇಳಿ ಚೆಲ್ಬಿಟ್ಟಿದೆಯಲ್ಲ ಅಂತ ಹಾಕಿದ್ದೆ ಸ್ನೇಹಿತರೆ. ಅಷ್ಟು ಬಿಲ್ಪತ್ರೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಯಲ್ಲಿ ಬಂದಿದೆ. ಒಂದು ಎಲೆ ಕಿತ್ತು ಶಿವನಿಗಿಟ್ರೆ ಸಾಕು ಸ್ನೇಹಿತರೆ. ಶಿವ ತುಂಬ ಖುಷಿ ಪಡ್ತಾನೆ. ಅವ್ನಿಗೆ ಇಷ್ಟವಾದದ್ದೇ ಬಿಲ್ಪತ್ರೆ ಅಲ್ವಾ, ಅವ್ನಿಗೆ ಅದೊಂದು ಇಟ್ಟರೆ ಸಾಕು. ಹಾಗಾಗಿ ನಾನು ಬಿಲ್ಪತ್ರೆನೂ ಒಂದೆರಡು ಕಿತ್ಕೊಂಡೆ ಸ್ನೇಹಿತರೆ. ಇವಾಗ ನೋಡಿ ನಾನು ಇಷ್ಟು ನನ್ನ ಮರದ ತುಂಬ ನನಗೆ ದಿನನಿತ್ಯದ ಹೂವು ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಸಾಂಬ್ರಾಣಿ ಅಂದರೆ ದೊಡ್ಡ ಪತ್ರೆ ಕಿತ್ಕೊಳ್ಳೋಣ, ಒಂದು ಸ್ವಲ್ಪ ಹುಳಿ ಮಾಡಲಿಕ್ಕೆ ಅಂದ್ಬಿಟ್ಟು, ಅಂದರೆ ತಂಬುಳಿ ಮಾಡೋಣ ಅಂಥೇಳಿ ಅದನ್ನು ಒಂದು ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಲ್ಲಿ ಈ ಥರ ದೊಡ್ಡ ಇದಿರುತ್ತಲ್ವ ಮೊಗ್ಗುಗಳು, ಅದು ಇವಾಗಲೇ ಕಿತ್ಬಿಟ್ರೆ ಸಾಕು ನಮಗೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅಲ್ಲಿ ನೋಡಿ ಮಿಡತೆ ಹೇಗಿದೆ, ಎಷ್ಟು ದೊಡ್ಡ ಮಿಡತೆ ಗೊತ್ತಾ ಸ್ನೇಹಿತರೆ. ಅವರು ನಮ್ಮ ಗಾರ್ಡನ್ನಲ್ಲಿ ಒಬ್ಬರು ಸೇರ್ಪಡೆ ಆಗಿದ್ದಾರೆ. ಅದು ಕೀಳಕ್ಕೆ ಹೋಗ್ಬೇಕಾದಾಗ ಗಾಬರಿ ಆಗೋಯ್ತು, ಎಷ್ಟು ದೊಡ್ಡದಾಗಿದೆ. ಏನೋ ಹಸಿರಾಗಿತ್ತು, ಭಯ ಆಯಿತು. ಮತ್ತೇನಾದರೂ ಹೂದಲ್ಲಿ ಸೇರಿದೆಯಾ, ಯಾವುದಾದ್ರೂ ಇದೆಯಾ ಅಂತ ನೋಡಿದೆ, ಎಲ್ಲೂ ಇಲ್ಲ. ಏನೇ ಆಗಲಿ ಭಯ ಅನಿಸುತ್ತಲ್ವ. ನೋಡಿ ಸಾಂಬ್ರಾಣಿ ಸೊಪ್ಪು ಎಷ್ಟೊಂದು ಸಿಕ್ಕಿದೆ ಅಂದರೆ ದೊಡ್ಡ ಪತ್ರೆ. ಇದರಲ್ಲಿ ಕೆಮ್ಮಂತೂ ಹೋಗ್ಬಿಡುತ್ತೆ ಸ್ನೇಹಿತರೆ. ಇದನ್ನು ಜಾಸ್ತಿ ಮಕ್ಕಳುಗಳಿಗೆ ತಿನ್ನಿಸಿ ತಂಬುಳಿ ಮಾಡಿ, ಚಟ್ನಿ ಮಾಡಿ, ಬಜ್ಜಿ ಮಾಡಿ, ಚಟ್ನಿ ಪುಡಿ ಬೇಕಾದರೂ ಮಾಡಿಟ್ಕೊಳ್ಬಹುದು ಸ್ನೇಹಿತರೆ. ಆನಂತರ ಈ ಬಸಳೆ ಕಿತ್ತೇ ಬಿಡ್ಲಾ, ಸಾಂಬಾರಿಗಾಗತ್ತೆ ಅನ್ನೋದು ಒಂದು ಯೋಚನೆ ಬಂತು. ಹೋಗೋದು ಬರೋದು ಮತ್ತೆ ಕೀಳೋಣ ಅನ್ಸೋದು. ಮತ್ತು ಇಲ್ಲಿ ನೋಡಿದ್ರೆ ಸಾಕಷ್ಟು ಬಸಳೆ ಮತ್ತು ಸ್ಫಟಿಕ ಗಿಡಕ್ಕೆ ಹಾನಿ ಆಗತ್ತೆ. ಸುಮ್ಮನೆ ಅದಷ್ಟಿಗೆ ಅದೇ ಬಂದ್ಬಿಡುತ್ತೆ ಸ್ನೇಹಿತರೆ. ನಾನು ಏನೇ ಮಾಡಿದ್ರು ಸ್ವಲ್ಪ ಕುದುಕಿರ್ತೀನ, ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಮೊಳಕೆ ಬಂದು ದೊಡ್ಡದಾಗ್ಬಿಡುತ್ತೆ. ಇವಾಗ ನೋಡಿ ಇಲ್ಲೇ ಗೊತ್ತೇ ಆಗಿಲ್ಲ, ಕೆಳಗಡೆ ಅಷ್ಟು ಇದಲ್ಲಿ ಬಂದ್ಬಿಟ್ಟಿತ್ತು. ಸರಿ ಕಿತ್ತೆ ನೋಡೋಣ, ಒಂದು ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಸಾಕು, ನಮಗೆ ಬೇಕಾದಷ್ಟು ಆಗ್ಬಿಡುತ್ತೆ. ನೋಡೋಣ ಎಷ್ಟಾಗುತ್ತೆ. ಇದಾದರೆ ಇದು ಅಂದ್ಬಿಟ್ಟು ನೋಡಿ ಬೇರು ಸಮೇತ ಬಂದೇ ಬಿಡ್ತು. ಸರಿ ಆಯಿತು, ನೋಡೋಣ ಎಷ್ಟೆಷ್ಟಾಗುತ್ತೆ ಕೀಳೋಣ ಅಂಥೇಳಿ ಒಂದಷ್ಟು ಕಿತ್ತರೆ ಮರ ತುಂಬೋಯ್ತು. ಅಂದರೆ ಒಪ್ಪತ್ತಿಗೆ ಸಾಂಬಾರಿಗೆ ನನಗೆ ಸಾಕಾಗತ್ತೆ. ಇವಾಗ ಇದು ಬೇಡ, ಇನ್ನೊಂದ್ಸಲಿ ಕೀಳೋಣ ಅಂಥೇಳಿ ಈ ಒಂದು ಮರನೇ ಸಾಕು, ಹೋಗೋಣ ನಡಿ ಅಂದ್ಕೊಂಡು ಬಂದೆ. ಆಮೇಲೆ ನೋಡಿದ್ರೆ ತೊಂಡೆಕಾಯಿ ಇದನ್ನು ಬೇರೆ ಪಾಟ್ಗೆ ಹಾಕ್ಬೇಕಂತ ಅದನ್ನೇನೋ ಆರೈಕೆ ನಾನು ಮಾಡಿರಲಿಲ್ಲ ಸ್ನೇಹಿತರೆ. ಆದರೂ ಅಲ್ಲೊಂದು ಕಾಯಿಗಳು ಆಗ್ತಾಯಿದೆ. ಒಂದು ದೊಡ್ಡ ಪಾಟಿಗೆ ಹಾಕಬೇಕು. ಈಗ ಬಸಳೆ ನೋಡಿದ್ವಲ್ಲ, ಇದಕ್ಕೆ ಅಂತಲೇ ಇಟ್ಟಿದ್ದೆ ತೊಂಡೆಕಾಯಿ ಬಳ್ಳಿ ಹಾಕೋಣ ಅಂದ್ಬಿಟ್ಟು. ನೋಡಿದ್ರೆ ಬಸಳೆ ಅಷ್ಟು ಚೆನ್ನಾಗಿ ಬಂದಿದೆ. ಅದು ಕಿತ್ತ ಮೇಲೆ ಈ ತೊಂಡೆ ಬಳ್ಳಿ ಹಾಕೋಣ ಅಂತ ಬಿಟ್ಟೆ. ನೋಡಿದ್ರೆ ಪಾಪ ಇದು ಇಲ್ಲೊಂದು ಎರಡೆರಡು ಕಾಯಿ ಹೂವು ಹಾಕ್ತಾಯಿದೆ. ಅದು ಕಿತ್ತಾದ್ಮೇಲೆ ಅಂದರೆ ಬಸಳೆ ಕಿತ್ತಾದಮೇಲೆ ಈ ತೊಂಡೆ ಗಿಡನ ಆ ದೊಡ್ಡ ಪಾಟ್ಗೆ ಹಾಕೋಣ ಅಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಜೋಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಖುಷಿ ಆಯಿತು. ಜೋಡಿ ಹಕ್ಕಿ ತುಂಬ ಚೆನ್ನಾಗಿದೆ. ಮುದ್ದಾಗಿ ಬಂದಿದೆ ಕಾಯಿ, ಒಂಥರ ಹಕ್ಕಿ ಥರ ಕಾಣಿಸ್ತಾ ಇತ್ತು. ನೋಡಿ ಇಲ್ಲಿ ಒಂದು ಕಡೆ ಬಸಳೆ ಇದೆ. ಮೂಲಂಗಿ ಅದು ಹೇಗೆ ಬೀಜ ಬಂತು ಗೊತ್ತಿಲ್ಲ, ಎಲ್ಲ ಜೊತೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಒಂದು 3 ಕಾಯಿ, ಅದಕ್ಕೆ ಕೀಳೋಣ ಅಂತ ಕೀಳ್ತಾ ಇದ್ದೀನಿ. ಏನೋ ಮಹಾ ಉದ್ದಾಗಿದೆಯೇನೋ ಅಂದ್ಕೊಂಡ್ರೆ ಎಷ್ಟು ಉದ್ದ ಇತ್ತು ಸ್ನೇಹಿತರೆ. ನೋಡಿದೆ, ಆದರೆ ಇಷ್ಟಿತ್ತು, ಮಣ್ಣಾಗಿತ್ತು. ಇನ್ನೊಂದೆರಡು ಚಿಕ್ಕ ಪೀಸ್ ಇತ್ತು. ಬರುತ್ತಾ ಏನೋ ಅಂತ ಸುಮ್ಮನೆ ಮಣ್ಣಾಕಿ ಹೋಗ್ತದೆ. ಅದು ಸಣ್ಣದಾಗಿಯೇ ಬಂದ್ಬಿಟ್ಟಿತ್ತು. ನನಗೆ ಮೂಲಂಗಿಕ್ಕಿಂತ ಮೂಲಂಗಿ ಸೊಪ್ಪು ಬೇಕು ಸ್ನೇಹಿತರೆ. ಮೂಲಂಗಿ ಸಿಗುತ್ತೆ, ಸೊಪ್ಪು ಸ್ವಲ್ಪ ಕಮ್ಮಿನೇ, ಹುಳಾಗಿರುತ್ತೆ, ಏನೋ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಫ್ರೆಶ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಸರಿ ದೊಡ್ಡದಾಗಿದೆಯೇನೋ ಅಂದ್ಕೊಂಡು ಸೊಪ್ಪು ಬೇಕಿತ್ತು. ಸರಿ ಅದು ಒಂದು ಮೂಲಂಗಿ ಕಿತ್ತೀವಿ ಬಿಡೋ ಅಂದ್ಕೊಂಡು ಬಂದೆ. ನೋಡಿ ಈ ಪಕ್ಷಿ ಮತ್ತೆ ತಲೆ ಎತ್ತಿ ನೋಡ್ತಾ ಇದೆ. ಆ ಕಡೆ ಹೋಗೋ ಹಾಗಿಲ್ಲ, ಅದೇನು ಗೊತ್ತಾಗುತ್ತೋ ಏನೋ ತಲೆ ಎತ್ತಿ ನೋಡುತ್ತೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ, ಈ ಥರ ಪಕ್ಷಿ ಇರೋದ್ರಿಂದ ಏನೋ ಒಂಥರ ಸಂಭ್ರಮ. ಸರಿ ಮೂಲಂಗಿ ತೊಳೆಯೋಣ ಅಂತ ತೊಳೆದೆ. ಪರವಾಗಿಲ್ಲ, ಘಾಟ್ವಾಗಿ ತುಂಬ ಚೆನ್ನಾಗೇ ಇತ್ತು.
ಸೊಪ್ಪಿಂದು ಅವಶ್ಯಕತೆ ತುಂಬ ಇದೆ. ಸೊಪ್ಪು ಬೇಕು ನನಗೆ, ಮೂಲಂಗಿ ಸೊಪ್ಪು, ಮೂಲಂಗಿಕ್ಕಿಂತ ಮೂಲಂಗಿ ಸೊಪ್ಪು ಮುಖ್ಯ. ಅದಕ್ಕೋಸ್ಕರ ಹಾಕೋಣ ಅಂದ್ಕೊಂಡಿದ್ದೆ, ತಾನಷ್ಟಕ್ಕೆ ತಾನೇ ಬೆಳೆದ್ಬಿಟ್ಟಿತ್ತು. ಅದಾದ ನಂತರ ಹಲಸಂದಿ ಇಲ್ಲೊಂದು ಬಿಟ್ಟಿದೆ. ಒಂದು ಸ್ವಲ್ಪ ಮಟ್ಟಿಗೆ ಸಿಕ್ತು ಸ್ನೇಹಿತರೆ. ಮೂಲಂಗಿ ಹಲಸಂದಿ ಎಲ್ಲ ಒಂದೆರಡು ಹಾಕಿ ಒಂದು ಟೈಮ್ಗೆ ಹುಳಿ ಮಾಡಬಹುದು. ಏನೋ ನಮ್ಮ ಗಾರ್ಡನಲ್ಲಿ ಬೆಳೆದಿರೋದು ಅನ್ನೋದು ಒಂದು ಖುಷಿ. ಅದ್ರ ಜೊತೆಗೆ ಈ ಸಣ್ಣ ಪಾಟಲ್ಲಿ ಅವರೆಕಾಯಿ ಸಾಕಷ್ಟು ಬಿಟ್ಟಿತ್ತು ಸ್ನೇಹಿತರೆ, ಆದರೆ ಒಂದು ಕಾಯಿ ಇತ್ತು, ಅದನ್ನು ಕಿತ್ಬಿಟ್ಟೆ. ಜೊತೆಗೆ ಹೀರೆಕಾಯಿ ಜೋರಾಗಿ ಬರ್ತಾಯಿದೆ ನೋಡಿ. ನನ್ನ ಟೆರೆಸ್ ಗಾರ್ಡನ್ ರೋಸ್ ಇದಂತೂ ವಾರ ಅಲ್ಲ ತಿಂಗಳಿಟ್ರೂ ಹಾಗೇ ಇರುತ್ತೆ. ಗಿಡದಲ್ಲೇ ಇಟ್ಟಿದ್ರೆ ಮಾತ್ರ ಕಲ್ಲರ್ ಚೇಂಜ್ ಆಗಿಬಿಡುತ್ತೆ. ಕಿತ್ಬಿಟ್ರೆ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ಇಟ್ಟಿರಬಹುದು ಸ್ನೇಹಿತರೆ, ಏನು ಹಾಳಾಗಲ್ಲ. ಟೊಮೊಟೊ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಕೊಂಬೆ ಸೊಪ್ಪು, ಪುನರ್ನವ ಅಂತೀವಲ್ವ, ಆ ಸೊಪ್ಪು ಸ್ನೇಹಿತರೆ. ನೋಡಿ ಆಟೋಮೆಟಿಕ್ಕಾಗಿ ಹೇಗೆ ಬಂದಿದೆ. ಈ ಸೊಪ್ಪು ಬೇಕು ಬೇಕು ಅಂತ ಇರ್ತಿದ್ದೆ, ಎಲ್ಲೋ ಬೀಜ ಏನೋ ಹೋದ್ರುಬಿಟ್ಟಿದೆ. ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ಇದನ್ನು ಹೀಗೇ ಬೆಳೆಸ್ಕೊಳ್ಬೇಕು. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ಬರ್ತಾ ಇರೋದ್ರಿಂದ ಅದೇನೋ ಒಂದು ಖುಷಿ ಸ್ನೇಹಿತರೆ. ಮತ್ತು ಇದು ಒಣಗೊನೆ, ದೊಡ್ಡ ಒಣಗೊನೆ ಹೆಂಗೆ ಹಾಕೋದು ಬಂದ್ಬಿಡುತ್ತೆ ಸ್ನೇಹಿತರೆ. ಅದು ಹಾಕಲಿಲ್ಲ ಅಂದ್ರೂ ಆಗೋ ಹೀಗೋ ಬಂದ್ಬಿಡುತ್ತೆ. ಕೊತ್ತಂಬರಿ ಇದು ನೋಡಿದ್ರಲ್ಲ, ಸರಿ ಸಾಕು, ಇಷ್ಟು ಕಿತ್ಬಿಡೋಣ, ಫ್ರೆಶ್ಶಾಗಿ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ರೋಸು ಹೇಳಿದ್ನಲ್ಲ, ಇದನ್ನು ಕಿತ್ಕೊಂಬಿಟ್ರೆ ಸರಿ, ಇಲ್ಲ ಅಂದರೆ ಫುಲ್ ಕಲರ್ ಬಿಟ್ಕೊಂಬಿಡುತ್ತೆ. ಸರಿ, ಇಷ್ಟೆಲ್ಲ ಹೂವೆಲ್ಲ ಇತ್ತು, ಒಂದು ಸ್ವಲ್ಪ ಅಲ್ಲಲ್ಲಿ ಎಲ್ಲ ಕಿತ್ಕೊಳ್ಳೋಣ ಅಂತ. ಹಿಂದೆ ಹೇಳಿದರು, ಅದು ಮರಿ ತೋರಿಸಿದ್ರೆ ಮೊಟ್ಟೆ ತೋರಿಸಿಲ್ಲ ಅಂದ್ಬಿಟ್ಟು ಮೊಟ್ಟೆನೂ ತೋರಿಸಿದ್ದೀನಿ. ಹೋಗಿ ಬರಲಾ.